ಕೆ ಶಿವಕುಮಾರ್ ನಿಮ್ಮ ಧಮಕಿ ನಮ್ಮ ಹತ್ರ ನಡೆಯೋದಿಲ್ಲ. ಯಾರ ಕಾಲದಲ್ಲಿ ಯಾರ ಕಾಲ್ ಕಟ್ತೀರಿ ಗೊತ್ತಿದೆ. ಡಿಸಿಎಂ ಡಿಕೆಶಿ ದಾಳಿಗೆ ಕುಮಾರಸ್ವಾಮಿ ಪ್ರತಿ ದಾಳಿ. ರಾಜ್ಯದ ಉಪಮುಖ್ಯಮಂತ್ರಿಯ ಧಮಕಿ ನಮ್ಮ ಹತ್ರ ನಡೆಯೋದಿಲ್ಲ. ಯಾರ ಕಾಲದಲ್ಲಿ ಯಾರ ಕಾಲು ಕಟ್ತೀರಿ ಗೊತ್ತಿದೆ. ಡಿಸಿಎಂ ಡಿಕೆ ದಾಳಿಗೆ ಕುಮಾರಸ್ವಾಮಿ ಪ್ರತಿ ದಾಳಿ. ಬಿಡದಿ ಟೌನ್ಶಿಪ್ ವಿರುದ್ಧ ಎಚ್ಡಿಕೆ ಆಕ್ರೋಶ. ರಿಯಲ್ ಎಸ್ಟೇಟ್ ದಂಧೆ ನಡೆಯುತ್ತಿದೆ ಎಂದು ಕಿಡಿ. ಇವರು ಹೇಳಿದ್ರೆ ಡಿಸಿ ಸೈನ್ ಹಾಕೊಂಡು ಕೂತಿದ್ದಾರೆ. ನಾವು ಫೋನ್ ಮಾಡಿದ್ರೆ ಡಿಸಿ ಫೋನೇ ತೆಗೆಯೋದಿಲ್ಲ. ಕ್ಯಾಬಿನೆಟ್ ನಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ? ಕ್ಯಾಬಿನೆಟ್ ಅಂದ್ರೆ ಎಲ್ಲ ಹರಾಜು ಹಾಕುವ ಸಭೆ ಆಗಿದೆ. ಡಿಕೆಶಿ ಹಾಗೂ ಸರ್ಕಾರದ ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಇದಕ್ಕೆ ಇವತ್ತು ನಮ್ಮ ಆ 8 ಹಳ್ಳಿ ಭೂಮಿ ಅಕ್ವೈರ್ ಮಾಡಬೇಕಾ? ಧಮಕಿ ಬೇರೆ ಹಾಕೋದು. ನಿಮ್ಮ ಧಮಕಿ ಬೇರೆ ತೈಟ್ಗಳೇ ನಮ್ಮ ಹತ್ರ ನಡೆಯಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಕಾಲು ಕಟ್ತೀರಿ, ಯಾರ್ಯಾರು ದುಡ್ಡುಗಳನ್ನ ಕೊಂಡ್ಕೊಳ್ಳೋಕೆ ಹೋಗ್ತೀರಿ ಎಲ್ಲ ನೋಡಾಗಿದೆ. ಇಲ್ಲಿ ಇವತ್ತು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿಲ್ಲ, ಅದೇ ತಾನೇ ಮೇಜರ್ ಇರೋದು. ಕಡ್ಡಾಯವಾಗಿ ಮಾಡಬೇಕು ಯೋಜನೆ ಮಾಡಬೇಕಾದ್ರೆ ಏನೂ ಆಗಲಿಲ್ಲ. ಡಿ ಸಿ ಯಾವ ಹಳ್ಳಿಗೆ ಹೋಗಿಲ್ಲ, ಎ ಸಿ ರೂಮಲ್ಲಿ ಕೂತ್ಕೊಂಡು ಇವರೇನು ಹೇಳ್ತಾರೆ ಅದಕ್ಕೆ ಸೀಲ್ ಹೊಡ್ಕೊಂಡು ಕೂತವ್ರೆ. ಡಿ ಸಿ 2 ಸಲ ನಾನೇ ಹೇಳಿದ್ದು, ನನ್ನ ನಂಬರಿಂದ ಫೋನ್ ಹೋದರೆ ಫೋನೇ ತೆಗಿಯಲ್ಲ ಡಿ ಸಿ. ಇವರು ಕೆಲಸ ಮಾಡ್ತಾರೆ ಇವರು ನ್ಯಾಯಯುತವಾಗಿ. ಇಲ್ಲಿ 80% ರೈತರು ಒಪ್ಪಿಗೆ ಪಡಿಬೇಕಲ್ಲ ಸೆಕ್ಷನ್ 2(2) PPP ಮಾಡಲಲ್ಲಿ, ಅದು ಆಗಿಲ್ಲ. ಇದು ಅದರಿಂದ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ಈ ವ್ಯಕ್ತಿ ಮಾತು ಕಟ್ಕೊಂಡು ಮುಖ್ಯಮಂತ್ರಿ ಚೇರ್ ಸಿಕ್ಕರು ಸಾಕು ಇನ್ನೂ 2 ವರ್ಷ ಅಂತ ಹೇಳಿ ಯಾವುದೋ ದಯಾದಾಕ್ಷಿಣ್ಯಕ್ಕೆ ಒಳಗಾಗಿ ನೀವು ರಿಯಲ್ ಎಸ್ಟೇಟ್ ದಲ್ಲಾಳಿಗಳಾಗಬೇಡಿ. ಮುಖ್ಯಮಂತ್ರಿಗೆ ಹೇಳೋದು, ರೈತರು ಮನೆ ಹಾಳು ಮಾಡಬೇಡಿ. 2 ವರ್ಷ ಕೊನೆಗಾಲದಲ್ಲಿ ಹೋಗಬೇಕಾದ್ರೆ ಗೌರವಯುತವಾದ ಹೆಸರು ತಗೊಂಡೋಗಿ. ನಿಮ್ಮ ಮೊದಲನೇ 5 ವರ್ಷದ ಆಡಳಿತದಲ್ಲೇ ಹಲವಾರು ಭಾಗ್ಯ ಕೊಟ್ಟೆ ಜನ 80 ಸೀಟಿಗೆ ಇಳಿಸಿದ್ರು ನಿಮ್ಮನ್ನು, ಹಲವಾರು ಭಾಗ್ಯ ಕೊಟ್ಟು. ಈಗ ಈ ಗ್ಯಾರಂಟಿ ಕೊಟ್ಟು ನಮ್ಮನ್ನು ಉಳಿಸ್ತಾರೆ ಜನ ಅಂತ ತಿಳ್ಕೊಂಡಿದ್ರೆ ಬರೀ ಗ್ಯಾರಂಟಿ ಮೇಲೇ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ವಾಣಿಜ್ಯ ಚಟುವಟಿಕೆ ಮಾಡಬೇಕು ಅಂತೇಳಿ ಹೊರಟವರಲ್ಲ, ಇದು ನಾನು ಇನ್ನೊಂದು ಕೇಳ್ತೀನಿ ಸರ್ಕಾರಕ್ಕೆ. ಇವತ್ತು ಈ ಸರ್ಕಾರ ಬಂದ ಮೇಲೆ ಯಾವ್ಯಾವ ಜಿಲ್ಲೆನಲ್ಲಿ, ಬೆಂಗಳೂರು ನಗರದ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಎಕರೆ ಅಕ್ವೈರ್ ಮಾಡಿದ್ದೀರಿ, ಯಾವುದಕ್ಕೆ ಉಪಯೋಗ ಮಾಡಿದ್ದೀರಿ, KDBಯಿಂದ ಎಷ್ಟು ಮಾಡಿದ್ರಿ, ಹೌಸಿಂಗ್ ಬೋರ್ಡಿಂದ ಏನು ಮಾಡಿದ್ದೀರಿ, ಪ್ರೈವೇಟ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾಡವ್ರೆ, ಇದೆಲ್ಲ ಒಂದು ರಿಟೈರ್ಡ್ ಜಡ್ಜಿಂದಲೂ ಯಾರಿಂದಲಾದರೂ ಮಾಡಿಸಿ ಒಂದು ತನಿಖೆನ ನೋಡೋಣಂತೆ. ಎಷ್ಟು ಉದ್ಧಾರ ಮಾಡಿದ್ದೀರಿ ನೋಡೋಣಂತೆ. ಎಷ್ಟು ದಿವಸ ಈ ಆಟ ಆಡ್ತೀರಿ? ಇದು ಈ ಕ್ಯಾಬಿನೆಟ್ ಏನಿದೆ, ನನ್ನ ಅಭಿಪ್ರಾಯದಲ್ಲಿ ಈ ಕ್ಯಾಬಿನೆಟ್ ಅಂತಕ್ಕಂಥದ್ದು ಒಂದು ರೀತಿ ಹೆಸರು ಕ್ಯಾಬಿನೆಟ್. ಇದು ಹೇಳರು ಕೇಳರು ಯಾರೂ ಇಲ್ಲ. ಇದು ಕ್ಯಾಬಿನೆಟ್ ಅನ್ನೋದು ಯಾವ ರೀತಿ ಹೇಳ್ಬೋದು ಅಂದರೆ, ಎಲ್ಲದಕ್ಕೂ ಅರಾಜಕ ಮನೆ ಅಂತ ಹೇಳ್ಬೋದಾ ಸಬ್ಜೆಕ್ಟ್ನ? ಈ ಸಚಿವ ಸಂಪುಟ ಅರಾಜಕ ಮನೆ ಅಂತ ಹೇಳ್ಬೋದಾ? ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ.